ನಿನಗೇನು ಹುಚ್ಚ? ಖುಷಿ ಅಂತೀಯ ಮತ್ತ್ಯಾ ಕಣ್ಣೀರು ಹಾಕ್ತಿದ್ಯಾ? ಇದು ಕಣ್ಣೀರಲ್ಲ ಗೌರಿ, ಇದು ಖುಷಿಗೆ ಬರ್ತಿರೋ ಕಣ್ಣೀರು. ನನ್ನ ಸಾಗರ್ ನನ್ನನ್ನು ಮರ್ತಿಲ್ಲ ಅನ್ನೋ ಖುಷಿಗೆ ಬರ್ತಿರೋ ಕಣ್ಣೀರು. ಏನು ಸಾಗರ್ ನಿನ್ನ ಇನ್ನೂ ಮರ್ತಿಲ್ವಾ? ಅವ್ನು ನಿನ್ನ ಜೊತೆ ಮಾತಾಡಿದ್ನಾ? ಇಲ್ಲ. ನಿನ್ನ ನೋಡಿ ನಗಾಡಿದ್ನಾ? ಇಲ್ಲ. ಮತ್ತಿನ್ ಏನಾಯ್ತು? ಸಾಗರ್ ಹತ್ರ ನನ್ನ ಫೋಟೋ ಇತ್ತು. ಸಾಗರ್ ದಿಂಬಿನ ಕೆಳಗಡೆ ನನ್ನ ಫೋಟೋ ಇತ್ತು. ಸಾಗರ್ ದಿಂಬಿನ ಕೆಳಗೆ ನಿನ್ನ ಫೋಟೋ ಇದೆ ಅಂದಮೇಲೆ ಸಾಗರ್ ತಲೆ ಒಳಗಡೆದು ನೀನೇ ಇದೆಯಾ ಅಂತಾನೆ ಅದರ ಅರ್ಥ. ಗುಡ್, ವೆರಿ ಗುಡ್. ನಾನು ನಿನಗೆ ಹೇಳಿರ್ಲಿಲ್ವಾ ಸಾಗರ್ ಈಗಲೂ ನಿನ್ನೇ ಪ್ರೀತಿಸ್ತಿರೋದು ಅಂತ? ಈಗಲಾದರೂ ನಾನು ನಂಬ್ತೀಯಾ? ಬಂತು ಗೌರಿ, ಆದರೆ ಅವನು ನನ್ನನ್ನು ಮರ್ತಿಲ್ಲ ಅನ್ನೋ ನಂಬಿಕೆ ಬಂತು. ಅವನನ್ನು ಇನ್ನೂ ಪ್ರೀತಿಸ್ತಿದ್ದಾನೋ ಇಲ್ವೋ ಅಂತ ನಂಬಿಕೆ ಬಂದಿಲ್ಲ. ಹುಚ್ಚು ಹುಡುಗಿ, ನೀನು ಈಜ್ತಿದೆ ಅಂದರೆ ಅಲ್ಲಿ ನೀರಿದೆ ಅಂತ ಅರ್ಥ. ಅದೇ ಥರ ಅವನು ಮದುವೆ ಆಗಿದ್ರೂ ನೀನು ಫೋಟೋ ಇಟ್ಕೊಂಡು ಕೊರುತ್ತಿದ್ದಾನೆ ಅಂದರೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತಾನೆ ಅರ್ಥ. ನಾನು ಹೇಳ್ದಾಗ ಕೇಳಿದ್ರೆ ಅದು ಆದಷ್ಟು ಬೇಗ ನಿನಗೆ ತಿಳಿಯುತ್ತೆ. ತಿಳ್ಕೊಳ್ತೀನಿ ಗೌರಿ, ಅದನ್ನು ತಿಳ್ಕೊಳ್ತೀನಿ. ಹೇಳು, ನಾನೇನು ಮಾಡಬೇಕು? ಹೆಚ್ಚಿಗೇನು ಮಾಡಬೇಕಾಗಿಲ್ಲ. ಹೀಗೆ ಅವನು ಕಣ್ಣೆದುರಿಗೆ ಓಡಾಡ್ತಿರ್ಬೇಕು. ನಿನ್ನ ಕಣ್ಣೋಟದ ಬಿಸಿ ತಾಗಿ ಅವನು ಬೆಣ್ಣೆ ಹಾಕಿ ಕರ್ಗೆ ಹೋಗ್ತಾನೆ. ಹಾಗಾದರೆ ನನಗೆ ಸಿಗ್ತಾನೆ ಅಂತೀಯಾ? ಖಂಡಿತ ಸಿಗ್ತಾನೆ, ಚಿಂತೆ ಮಾಡಬೇಡ. ಪೂಜಾ, ಗಂಗಾ, ಏನಾಯ್ತು? ಏನೋ ಗಾಬರಿಲಿರೋಂಗದ. ಅದು ಅದು ಆ ರೇಖಾ. ರೇಖಾ ಆಕೆ ಏನ್ ಮಾಡಿದ್ಲು? ನಾನಿನಗ್ ಮೊದ್ಲೇ ಹೇಳಿದ್ನಿ, ಹದ್ದಿನ ಗೆಳೆತನ ಹದ್ದೆ ಮಾಡ್ಬೇಕೆ ಹೊರತು ಗಿಳಿ ಅಲ್ಲ ಅಂತ. ನೀನೇ ಆಕಿನ್ ಗಿಳಿ ಅನ್ಕೊಂಡು ಹತ್ರಕ್ ಸೇರಿಸ್ದೆ. ಪೂಜಾ, ಎಂತಕ್ ಹೀಗೆಲ್ಲ ಮಾತಾಡ್ತಿದ್ದೆ? ಮತ್ತಿನ್ನೇನ್ ಗಂಗಾ, ನೀನ್ ಹೇಳ್ದೆ ಅನ್ನೋ ಕಾರಣಕ್ಕ ಆಕೆ ಕೂಡ ಚಲೋ ಮಾತಾಡೋಣ ಅಂದ್ರ ಪಕ್ಕದಲ್ಲೇ ಕೂತಿದ್ರು. ಅದೇನೋ ಫೋನ್ ಬಂತು ಅಂತ ಎದ್ದು ಹೋಗಿ ಗುಟ್ ಗುಟ್ಟಾಗಿ ಮಾತಾಡ್ಕೊಂಡು ಬಂದ್ಲು. ಇನ್ ಅವಳು ಗೌರಿ ಸನ್ನೆಲ್ ಬಾಳಷ್ಟು ಮಾತಾಡೋದು ನನ್ ಗಮನಕ್ಕೆ ಬಂದದ. ಈಗ ನೀನ್ ಕೂಡ ಗಾಬರಿಯಾಗಿ ಆಕಿ ಬಗ್ಗೆ ಏನೋ ಹೇಳಿಕ್ ಬಂದಿದ್ದಿ. ಇದಕ್ಕೆಲ್ಲ ಏನ್ ಅರ್ಥ ಗಂಗಾ? ಇದಕ್ಕೆಲ್ಲ ಒಂದೇ ಕಾರಣ ಅಂತ ಅರ್ಥ. ಆದ್ರೆ ಆ ಕಾರಣ ಅವಳು ಕೆಟ್ಟ ಹೃದಯದವಳು ಅಂತಲ್ಲ, ಪ್ರೀತಿ ತುಂಬಿದ ಹೃದಯದವಳು ಅಂತ. ಅಂದ್ರ ನೀನ್ ಏನ್ ಹೇಳಿಕತ್ತಿ? ನೀನ್ ಆಗ್ಲೇ ಹೇಳಿದ್ಯಲ್ಲ, ಫೋನ್ ಬಂದಿದ ತಕ್ಷಣ ಗುಟ್ಟಾಗಿ ಹೋಗಿ ಮಾತಾಡ್ ಬಂದ್ಲು ಅಂತ. ಅದು ಅವಳು ಪ್ರೀತಿಸಿದ ಹುಡುಗನ ಹತ್ರ. ಪ್ರೀತಿಸಿದ ಹುಡುಗನ ಹತ್ರ ಮಾತಾಡುವಾಗ ನೀನ್ ಮುಂದೆ ಮಾತಾಡಲಾಗ್ತಾ ಹೇಳು? ಇನ್ನ ಆ ಗೌರಿ ಹತ್ರ ಸನ್ನೆ ಮಾಡಿ ಮಾತಾಡ್ತಿರ್ತಾಳೆ ಅಂದ್ಯಲ್ಲ, ಅದು ಆ ಹುಡುಗನ ಬಗ್ಗೆನೆ. ಗೌರಿಗೆ ಆ ವಿಷಯ ಗೊತ್ತಿರೋದ್ರಿಂದನೇ ರೇಖಾ ಅವಳ ಹತ್ರ ಹೇಳ್ಕೊತಿರ್ತು. ಆದ್ರ ಇದೆಲ್ಲ ನಿನ್ಗೆ ಹೆಂಗ್ ಗೊತ್ತಾಯ್ತು ಗಂಗಾ? ಇವತ್ ರೇಖಾ ಗೌರಿ ಹತ್ರ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಓ, ಹಂಗೇನ? ಹಂಗಾರ ಆ ಹುಡುಗ ಯಾರು ಅಂತ ನಿಂಗೆ ಗೊತ್ತಾತೇನ? ಇಲ್ಲ, ಯಾರು ಅಂತ ಗೊತ್ತಾಯ್ದಿಲ್ಲ. ಆದ್ರೆ ಅವನ್ನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ ಮಾತ್ರ ಗೊತ್ತಾತು. ಅವಳು ಗೌರಿನ ತಪ್ಕೊಂಡು ಅಳ್ತಾ ಅವನಂಗೆ ಸಿಗ್ತಾ ಅಲ್ದ ಅಂತ ಕೇಳ್ತಿದ್ಲು. ಆ ಕ್ಷಣಕ್ಕೆ ನಾನೇ ಹೋಗೋಳಿಗೆ ಸಮಾಧಾನ ಮಾಡಿ, ನಿಜವಾದ ಪ್ರೀತಿ ಯಾವತ್ತೂ ಸಾಯಲ್ಲೇ, ಅವ್ನಿಗೆ ಖಂಡಿತ ಸಿಕ್ಕೇ ಸಿಕ್ತಾ ಅಂತ ಹೇಳವು ಅನ್ನಿಸ್ತು. ಆತ್ ಬಿಡು, ಹೇಳೋಣ. ಎಲ್ರ ನೋವಿಗೂ ಮರ್ಗೋ ನಿನ್ ಮನ್ಸು ಎಂತದು ಅಂತ ನಂಗೆ ಗೊತ್ತದ. ಈಗ ನಿನ್ಗೆ ಆಕಿಗೆ ಧೈರ್ಯ ಹೇಳೋವರೆಗೂ ಸಮಾಧಾನ ಆಗವಲ್ದು ಅಂತಲೂ ನಂಗೆ ಗೊತ್ತದ.
ಆದ್ರ ಈಗಲೇ ಹೋಗಿ ಈ ವಿಷಯದ ಬಗ್ಗೆ ಆಕೆ ಹತ್ರ ಹೆಂಗ್ ಮಾತಾಡೋದು? ಸ್ವಲ್ಪ ಸಮಯ ಹೋಗ್ಲಿ, ಆಮೇಲೆ ಮಾತಾಡೋಣ. ಅದೇನೋ ಸರಿ ಪೂಜಾ, ಆದ್ರೆ ಈಗ ಅವಳ ರಾಶಿ ನೋವಲ್ಲಿದ್ದು. ಪ್ರೀತಿ ಕಳ್ಕೊಂಡಾಗ ಆಗೋ ನೋವೇನು ಅಂತ ನನಗೆ ಗೊತ್ತಿತ್ತು. ಅವಳು ನೋವು ಮರೆಯೋ ಹಾಗೆ ನಾವು ನೋಡ್ಕೊಳ್ಳವು. ನಮ್ಮಿಂದ ಏನಾದರೂ ಸಹಾಯ ಬೇಕು ಅಂದರೆ ನಾವು ಮಾಡವು. ಅದು ಏನೇ ಆಗಲಿ ಪೂಜಾ, ನಿಜವಾದ ಪ್ರೀತಿ ಯಾವತ್ತೂ ಸಾಯಲಾಗ. ಕೈಯಲ್ಲಿರೋ ಫೋಟೋಸ್ ಇಡೋದು ಸುಲಭ ಸಾಗರ್, ಆದರೆ ಮನಸ್ಸಲ್ಲಿರೋ ನೆನಪುಗಳು ಸುಡೋದು ಕಷ್ಟ. ಆ ನೆನಪು ಅನ್ನೋ ಪಂಜಿಗೆ ಬೆಂಕಿ ಹಚ್ಚಿ ನಿನ್ನ ಸುಡೋ ಕಾಲ ಏನು ತುಂಬ ದೂರ ಇಲ್ಲ. ಆ ಬೆಂಕಿ ಕಾವು ಈಗಾಗಲೇ ನಿನಗೆ ತಟ್ಟಿದೆ. ಮನ್ಸಲ್ಲಿ ನೆನಪು ಬಿದ್ದವಳೆ ನಿನ್ನ ಎದುರುಗಡೆ ಓಡಾಡ್ತಿರುವಾಗ ಫೋಟೋ ಸುಟ್ಟು ಅವಳನ್ನ ಮರೆಯೋಣ ಅನ್ನೋದು ನಿನ್ ದಡ್ಡತನ ಅಲ್ವೇನೋ ಪೆದ್ದ. ಈ ಗೌರಿ ಯಾಕೆ ಇಷ್ಟೊಂದು ಕಾಡ್ಲಿಕ್ಕತ್ತಾಳ? ಇದಕ್ಕೆಲ್ಲ ಅಂತ್ಯ ಹಾಡೋವರೆಗೂ ನಂಗೆ ಸಮಾಧಾನ ಸಿಗೋದಿಲ್ಲ. ಈಗಾಗಲೇ 8 o'clock ಆಗ್ಯದ. ಕಸ್ತೂರಿ ಟೆರೆಸ್ ಮೇಲೆ ಬಂದಿರ್ತಾಳ. ಆಕಿನ್ ಮೀಟ್ ಮಾಡಿ ಇವತ್ತೆಲ್ಲ ಬಗೆಹರಿಸ್ಬೇಕು. ಈ ಗೌರಿ ತನ್ನಷ್ಟಕ್ಕೆ ತಾನ ಶಾಣೆ ಅಂತ ತಿಳ್ಕೊಂಡ್ಬಿಟ್ಟಾಳ. ಈಕಿ ಈಗೇನು ಆಟ ಆಡ್ಲಿಕ್ಕತ್ತಾಳು ಅದನ್ನೆಲ್ಲ ನಾ ಯಾವತ್ತೂ ಆಡಿಬಿಟ್ಟೆವಿದ್ದೀನಿ. ಈ ವಾಡ್ಯನ ನಾಶ ಮಾಡ್ಲಿಕ್ಕಂತ ಯೋಚನಾ ಮಾಡಿ ನಾ ದೇಶಾಂತರನ ಹೋಗುವಂಗ. ಈಗ ನನಗೆ ವಯಸ್ಸಾಗಿರಬಹುದು, ವಯಸ್ಸಾಗಿದ್ರೂ ನರಿನ ದೇಹಕ್ಕೆ ಶಕ್ತಿ ಕಮ್ಮಿ ಆಗಿರಬಹುದು, ಆದ್ರೆ ಬುದ್ಧಿಗಲ್ಲ. ಈ ಸಾಗರನ ವಿಚಾರವಾಗಿ ಮತ್ತು ಆ ಹೊಸ ಹುಡುಗಿ ವಿಚಾರವಾಗಿ ಗೌರಿ ಏನು ಪಿತೂರಿ ನಡೆಸ್ಲಿಕ್ಕತ್ಯಾಳ ಅಂತ ನಾ ಕಂಡು ಹಿಡಿಲಿಕ್ಕೇ ಬೇಕು. ಆದ್ರೆ ಅದಕ್ಕೊಂದು ಸಣ್ಣ ಸುಳುವು ಅಂತ ಈ ತಲೆಗೆ ಬಂದ್ರ ಸುಳುವು ಇತ್ಲಾಗ ಹೊಂಟದ ನೋಡೋಣ ತಡಿ. ರೇಖಾ, ಇಷ್ಟೊತ್ನಾಗ ಎಲ್ಲಿಗೆ ಹೊಂಟಿಯವ? ಯಾರ ಜೋಡಿಯರ ಏನಾರ ಮಾತಾಡೋದಿತ್ತನು? ಯಾಕೆ ಈ ಮಾತು ಕೇಳಿಕತ್ತೀನಂದ್ರ, ನೀ ಸಂಚಾರಿ ದೂರವಾಣಿ ಯಂತ್ರದೊಳಗ
ನಿರಂತರ ಮಾತಾಡ್ಕೋತಿರ್ತೀಯಲ್ಲ ಅದಕ್ಕೆ ಮಾತಾಡ್ಲಿಕ್ಕೆ ಮ್ಯಾಲ ಹೊಂಟೇನೋ ಅಂತ. ಇಲ್ಲ, ಅದೇನಂದ್ರೆ ಮನೆಯೊಳಗೆ ತುಂಬ ಶೆಕೆ ಆಗ್ತಿತ್ತು, ಅದಕ್ಕೆ ಟೆರೆಸ್ ಮೇಲೆ ಸ್ವಲ್ಪ ಹೊತ್ತು ಕೂತ್ ಬರೋಣ ಅಂತ ಹೋಗ್ತಿದ್ದೆ. ಓಹೋ, ಹವಾ ತಗೊಳಿಕ್ ಹೊಂಟಿ? ಹೋಗ್ವಾ ಹೋಗು, ಮ್ಯಾಲ ಭಾಳ ತಂಪಿರ್ತದೆ. ವಾಡೆ ಒಳಗೆ ಬೆಂಕಿ ಹತ್ಕೊಂಡು ಉರಿತಿದ್ರು ಮ್ಯಾಲ್ ನೋಡ್ಲಿಕ್ಕೆ ತಂಪಾಗಿ ಕಾಣಿಸ್ತದ ಹಂಗ. ಹೋಗುವ ಹೋಗು, ಏನು ಯೋಚನೆ ಮಾಡ್ಕೊಂಡು ನಿಂತಿ? ಸರಿ. ಅಲ್ಲ, ಈ ಹುಡುಗಿ ಈ ವಾಡ್ಯಕ್ಕೆ ಬಂದಿದ್ದ ನಿಶಾಚರದಂಗ ಅಡ್ಡಾಡ್ಕೋತಿರ್ತಾಳ. ಈಕಿ ನೋಡಿದ್ರ ನಮ್ಮ ರಾಜ ಅಂತೂ ಓಡೇ ಹೋಗ್ತಾಳ. ಈಕಿ ಓಡಾಡೋದಕ್ಕೂ ನಮ್ಮ ರಾಜ ಓಡಿ ಹೋಗೋದಕ್ಕೂ ಏನರ ಸಂಬಂಧ ಇರ್ತದ. ಅಂಕಲ್, ನೀವೇನ್ ಮಾಡ್ಲಿಕ್ಕತ್ತೀರಿ ಇಲ್ಲಿ? ನಾ ಒಬ್ಬಂಟಿ ಮನುಷ್ಯ, ಹಂಗ ಅಡ್ಡಾಡ್ಕೋತಿರ್ತೀನಿ. ಅಂದಾಗ ನೀ ಎಲ್ಲಿ ಹೊಂಟಿ? ಅದು ಹಾ, ವಾಡಿ ಒಳಗೆ ಭಾಳ ಶೆಕೆ ಆಗ್ತಿತ್ತು, ಅದಕ್ಕ ತಗೊಳ್ಳಿಕ್ಕೆ ಬೇಕಪ್ಪ. ಯಾಕಂದ್ರ ಮ್ಯಾಲ ಭಾಳ ತಂಪ ಹವಾ ಇರ್ತದ. ಹೌದಲ್ ರಾಜ? ಹಾ ಹಾ ಹೌದು. ಯಾಕೋ ಗೊತ್ತಿಲ್ಲ ನೋಡಪ್ಪ ರಾಜ, ಇತ್ತಿತ್ಲಾಗ ವಾಡ್ಯದೊಳಗ ಧಗಿ ಜಾಸ್ತಿ ಆಗ್ಲಿಕತ್ತದ. ಹಿಂಗ ಮುಂದುವರೆದ್ರ ಎಲ್ಲಿ ವಾಡ್ಯಾನೋ ಹೊತ್ಕೊಂಡು ಉರಿತದೇನೋ ಅಂತ ಅನಿಸ್ತದ. ಏನಂದ್ರಿ? ಏನು ಇಲ್ಪ, ನಾನ್ ನಡಿತೀನಿ, ನೀ ಮ್ಯಾಲ ಹೋಗು. ಮತ್ತ ತಡ ಆದ್ರ ತಂಪ ಹವಾ ಹೋಗೇ ಬಿಡ್ತದ. ನಿನ್ ಕಣ್ಣೋಟದ ಬಿಸಿ ತಾಗಿ ಅವನ್ ಬೆಣ್ಣೆ ಹಾಕಿ ಕರ್ಗ್ ಹೋಗ್ತಾನೆ. ಹಾಗಾದ್ರೆ ನನಗೆ ಸಿಗ್ತಾನೆ ಅಂತೀಯ? ಖಂಡಿತ ಸಿಗ್ತಾನೆ, ಚಿಂತೆ ಮಾಡ್ಬೇಡ. ತುಂಬ ನೊಂದಿರಂಗೆ ಕಾಣ್ತು. ಅವಳಿಗೆ ನಾನು ಏನಾದರೂ ಸಮಾಧಾನ ಮಾಡಿದ್ರೆ ಅವಳು ನಿರಾಳ ಆಗ್ಬೋದಾ? ಹೌದು, ನಾನಾಗಿ ನಾನು ಕೇಳಿದ್ರೆ ಅವಳಿಗೆ ಏನು ಅನ್ಕೋತಾಳೋ ಏನೋ. ಅವಳ ಪ್ರೀತಿ ವಿಚಾರ ನಂಗೆ ಗೊತ್ತಾಯ್ತು ಅಂತ ಬೇಜಾರು ಮಾಡಿಕೊಂಡ್ರು ಮಾಡ್ಕೊಳ್ಳಕ್ಕೂ. ಆದರೂ ಅವಳು ತುಂಬ ಸಂಕೋಚದ ಹುಡುಗಿ ಹಂಗೆ ಕಾಣಿಸ್ತು. ಹೇಳ್ಕೊಳ್ಳೋ ಮನಸ್ಸಿದ್ರು ಹೇಳ್ಕೊಳಕ್ಕೆ ಹಿಂಜರಿತಿದ್ದು ಅನ್ನಿಸ್ತು. ನಾನು ಅವಳು ಗೆಳ್ತಿ ಹಂಗೆ ಅಥವಾ ಒಡ ಹುಟ್ಟಿದ ಸಹೋದರಿ ಹಂಗೆ ಅವಳ ಜೊತೆಗಿದ್ದು ನೋವು ಹಂಚ್ಕೊಳ್ಳೋದು ನನ್ನ ಕರ್ತವ್ಯ. ನನ್ನಿಂದ ಅವಳಿಗೇನಾದರೂ ಸಹಾಯ ಆಗೋದಾದರೆ ಆಗಲಿ. ನಾನು ಈಗಲೇ ಹೋಗಿ ಅವಳ ಹತ್ರ ಮಾತಾಡ್ತಿ, ಅವಳ ನೋವುಗಳೇನು ಅಂತ ಕೇಳೋ ಪ್ರಯತ್ನ ಮಾಡ್ತಿ. ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ಲು ಇವಳು?
ಕಸ್ತೂರಿ, ಕಸ್ತೂರಿ, ನೀ ಯಾಕೆ ಇಲ್ಲಿಗೆ ಬರಕ್ ಹೋದಿ? ನಿನ್ನ ಬಿಟ್ಟಿರಕ್ಕಾಗ್ಲಿಲ್ಲ, ಅದಕ್ಕೆ. ಏನ್ ಹೇಳಲಿಕತ್ತೀನಿ ಕಸ್ತೂರಿ? ನನ್ನನ್ನು ಬಿಟ್ಟು ಹೋದವಳು ನೀನ, ಈಗ ಬಿಟ್ಟಿರಕ್ ಆಗಲ್ಲ ಅಂತ ಅಂತಿರೋಳು ನೀನ. ಜೀವನ ಅಂದ್ರೆ ಮಕ್ಳ ಆಟ ಅಲ್ಲ, ಯಾವಾಗ ಬೇಕೋ ಆವಾಗ ಬದಲಾಯಿಸ್ಕೊಳ್ಳಿಕ. ಹೌದು ಸಾಗರ್, ಜೀವನ ಅಂದ್ರೆ ಮಕ್ಕಳಾಟ ಅಲ್ಲ. ಮನ್ಸಲ್ಲಿ ಹುಟ್ಟಿರೋ ಪ್ರೀತಿನ ಅಷ್ಟು ಸುಲಭವಾಗಿ ಮರ್ತು ಬಿಡಕ್ಕೆ. ಮರ್ತಿದ್ ನಾನಲ್ಲ ಕಸ್ತೂರಿ, ಮರೆಯುವಂತ ಪರಿಸ್ಥಿತಿಗೆ ನನ್ನನ್ನು ತಳ್ಳಿದ್ ನೀನು. ಇವಾಗ ನಾನೇ ನಿನ್ನ ಕರಿತಿದ್ದೀನಲ್ಲ ಸಾಗರ್, ಬಂದ್ಬಿಡು. ಇದನ್ನೆಲ್ಲ ಒಂದ್ ಕನ್ಸು ಅನ್ಕೊಂಡು ಮತ್ತೆ ನನ್ನ ಹತ್ರ ಬಂದ್ಬಿಡು. ಸ್ಟಾಪ್ ಇಟ್ ಕಸ್ತೂರಿ, ತಲೆ ಕೆಟ್ಟವಳಂಗ್ ಮಾತಾಡ್ಬೇಡ. ಮನ್ಸಲ್ಲಿ ಪ್ರೀತಿಗೆ ಬೆಂಕಿ ಕೊಟ್ಟು ಅದೆಲ್ಲ ಬೂದಿ ಆದ್ಮೇಲೆ ಮತ್ ಬಾ ಅಂದ್ರೆ ಅದು ಹೆಂಗ್ ಬರ್ಲಿಕ್ಕಾಗ್ತದ? ಈಗ ನಮ್ಮ ಮಧ್ಯೆ ಇರೋದು ಪ್ರೀತಿ ಅಲ್ಲ, ಅದರ ಅವಶೇಷಗಳು ಮಾತ್ರ. ಅದೆಲ್ಲ ನನಗೆ ಗೊತ್ತಿಲ್ಲ ಸಾಗರ್. ನಿನ್ ಜೊತೆ ಬದುಕ್ಬೇಕು ಅಂತ ನನ್ ಮನ್ಸು ಹೇಳ್ತಾ ಇದೆ. ಆ ಆಸೆ ಮುಂದೆ ನನ್ ಕಣ್ಣಿಗೆ ರಿಯಾಲಿಟಿಗಳೆಲ್ಲ ಕಾಣಿಸ್ತಿಲ್ಲ. ಕಸ್ತೂರಿ, ನಿನ್ ಕಣ್ಣಿಗೆ ಕಾಣ್ದೇ ಇರ್ಬೋದು, ಆದ್ರ ಈ ಪ್ರಪಂಚದ ಕಣ್ಣಿಗೆ ಕಾಣ್ತದ. ನನ್ಗೀಗಾಗ್ಲೇ ಲಗ್ನ ಆಗ್ಯದ, ಅದ್ ನಿನ್ ಗೊತ್ತದಲ್ಲ? ಮದ್ವೆ ಅನ್ನೋದು ಮನುಷ್ಯನ ಒಂದ್ ಮಾಡೋದಲ್ಲ, ಮನ್ಸುಗಳನ್ನ ಒಂದ್ ಮಾಡ್ಬೇಕು.